ಕರ್ನಾಟಕದ ಯೂಟ್ಯೂಬರ್ ಒಬ್ಬ ಕೆಲವು ವರ್ಷದ ಹಿಂದೆ ತನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಬೇಕು ಅಂತ ಹೇಳಿ ಅವನ ಧರ್ಮದ ಪವಿತ್ರ ಸ್ಥಳ ಅಂತ ಕರೆಸಿಕೊಳ್ಳುವಂತಹ ಒಂದು ದರ್ಗಾಗೆ ಹೋಗ್ತಾನೆ. ಆ ದರ್ಗಾಗೆ ಹೋಗಿ ಈ ದರ್ಗಾ ಬಹಳ ಶ್ರೇಷ್ಠ ಸ್ಥಳ, ಬಹಳ ಪವಿತ್ರ, ಇಲ್ಲಿಗೆ ಬಂದರೆ ಆನಂದ ಆಗುತ್ತೆ, ಸಂಭ್ರಮ ಸಿಗುತ್ತೆ, ಖುಷಿ ಸಿಗುತ್ತೆ ಅಂತೆಲ್ಲ ಹೇಳಿ ಹಾಡಿ ಹೊಗಳಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದ. ಆ ವಿಡಿಯೋ ಅಪ್ಲೋಡ್ ಆದ ಕೆಲ ದಿನಗಳಲ್ಲೇ ಆ ವಿಡಿಯೋ ಧರ್ಮಗುರುವಿಗೆ ತಲುಪುತ್ತೆ. ಅಂದರೆ ಆ ದರ್ಗಾದ ಧರ್ಮಗುರುವಿಗೆ ತಲುಪುತ್ತೆ. ಧರ್ಮಗುರು ಆ ಯೂಟ್ಯೂಬರ್ನ ನಂಬರ್ ಕಲೆಕ್ಟ್ ಮಾಡಿ ಅವನನ್ನ ಮತ್ತೆ ಅಲ್ಲಿಗೆ ಕರೆಸ್ಕೊಳ್ತಾರೆ. ಅಲ್ಲಿಗೆ ಕರೆಸ್ಕೊಂಡು ಈ ಜಾಗದಲ್ಲಿ 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಇಂತಹ ಜಾಗವನ್ನೇ ಇಷ್ಟು ಹಾಡಿ ಹೊಗಳಿದ್ಯಾ ಅಂತಂದ್ರೆ ನಾನೊಂದು ಸುಪಾರಿ ಕೊಡ್ತೀನಿ, ಅದನ್ನು ಕಂಪ್ಲೀಟ್ ಮಾಡ್ತೀಯಾ ಅಂತ ಕೇಳ್ತಾನೆ. ಏನು ಸುಪಾರಿ ಅಂತ ಕೇಳಿದ್ರೆ, ನಿನ್ನ ರಾಜ್ಯದ ಮಂಗಳೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಲವ್ ಜಿಹಾದ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಲ್ಲಿ ಧರ್ಮಸ್ಥಳ ಕ್ಷೇತ್ರದಿಂದಾಗಿ ಜನ ತುಂಬ ಅಲರ್ಟ್ ಆಗಿದ್ದಾರೆ. ಧರ್ಮಸ್ಥಳದಿಂದಾಗಿ ಸುತ್ತಮುತ್ತಲ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇದೆ. ಹಾಗಾಗಿ ಆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ನೀನು ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ. ಯೂಟ್ಯೂಬರ್ ತಕ್ಷಣಕ್ಕೆ ಒಪ್ಪೋದಿಲ್ಲ. ಅಪ್ಪಿತಪ್ಪಿ ಹಿಂದೂಗಳು ನನ್ನ ವಿರುದ್ಧ ಬಿದ್ದರೆ ಅಂತ ಹೇಳಿ ಭಯ ಪಡ್ತಾನೆ. ಆಗ ಆ ಧರ್ಮಗುರುಗಳು ಹೇಳ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ, ವಿಡಿಯೋ ಮಾಡಿದ ಒಂದೇ ದಿನಕ್ಕೆ ಈಗ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ಇರೋರೆಲ್ಲ ನಿನ್ನ ಜೊತೆಗೆ ಬಂದು ನಿಂತ್ಕೋತಾರೆ, ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಭಯ ಕೊಟ್ಟು ಕಳಿಸ್ತಾರೆ. ಬಹಳ ಧೈರ್ಯ ಮಾಡಿ ಆ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಡ್ತಾನೆ. ಡಿಲೀಟ್ ಆಗೋಕ್ಕೆ ಮುಂಚೆ ನೋಡ್ಕೊಂಡು ಬಿಡಿ ಅಂತ ಅಂದುಕೊಂಡ ಹಾಗೆ ಪ್ಲಾನ್ ಸಕ್ಸಸ್ ಆಯಿತು. ವಿಡಿಯೋ ವೈರಲ್ ಆಯಿತು. ಈ ವಿಡಿಯೋ ನೋಡಿ ಜನ ಸಿಕ್ಕಾಬಟ್ಟೆ ರೊಚ್ಚಿಗೆದ್ರು. ಪರಿಣಾಮವಾಗಿ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ನಿಂತಿದ್ದವರು ಹಿಂದೆ ಬಂದು ನಿಂತಿದ್ರು. ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಿಕ್ಕೆ ಪ್ರಮುಖ ಕಾರಣ